ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ. ಹಾಸ್ಟೆಲ್ ಕಟ್ಟಡದಲ್ಲಿ ಬಡದ ಸಂದರ್ಭದಲ್ಲಿ ಹಲವಾರು ವಿದ್ಯಾರ್ಥಿಗಳು ಇದರಲ್ಲಿ ಗಾಯಗೊಂಡಿದ್ರು. ಅವರೆಲ್ಲರನ್ನ ಪ್ರಧಾನಿ ಮೋದಿ ಮಾತಾಡಿಸಿದ್ದಾರೆ, ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಜೊತೆಗೆ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಪ್ರಯಾಣಿಕರೊಬ್ಬರು, ಕೇವಲ ಒಬ್ಬರು ಉಳಿದಿದ್ರು, ರಮೇಶ್ ಅವರನ್ನ ಕೂಡ ಮಾತಾಡಿಸಿದ್ದಾರೆ. ಘಟನೆಯ ಮಾಹಿತಿ ಪಡೆದುಕೊಂಡಿದ್ದಾರೆ ಪ್ರಧಾನಿ ಮೋದಿ. ಹಾಸ್ಟೆಲ್ನ ಕಟ್ಟಡದ ಬಳಿ ಹೋಗಿ ಆ ಕಟ್ಟಡ ವೀಕ್ಷಣೆ ಮಾಡಿದ್ದಾರೆ. ಅದರ ತೀವ್ರತೆ ಏನು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಧಿಕಾರಿಗಳು ಘಟನಾ ಸ್ಥಳದಲ್ಲಿ ಪ್ರಧಾನಿ ಮೋದಿಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಹೆಂಗೆ ಘಟನೆ ನಡೀತು ಅಂತ. ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರು ಕೂಡ ಪ್ರಧಾನಿ ಮೋದಿಗೆ ಘಟನೆಯ ವಿವರಗಳನ್ನ ಕೊಡ್ತಾ ಇದ್ದಾರೆ. ಇದಾದ ಮೇಲೆ ಸಿವಿಲ್ ಆಸ್ಪತ್ರೆಗೆ ಪ್ರಧಾನಿ ಮೋದಿ ಹೋಗಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಅಧಿಕಾರಿಗಳ ಸಭೆ ನಡೆಯೋದಿದೆ. ಈಗಾಗಲೇ ಪ್ರಾಥಮಿಕ ಮಾಹಿತಿ ಏನೇನಿದೆಯೋ ಎಲ್ಲ ಪ್ರಧಾನಿ ಮೋದಿಗೆ ತಲುಪಿದೆ. ನಿನ್ನೆ ಅಮಿತ್ ಶಾ ಬಂದಿದ್ರು ಸ್ಪಾಟ್ಗೆ, ಘಟನಾ ಸ್ಥಳ ನೋಡಿ ಅದರ ಎಲ್ಲ ಮಾಹಿತಿ ಪಡೆದುಕೊಂಡು ಈಗಾಗಲೇ ಪ್ರಧಾನಿ ಮೋದಿಗೆ ಆ ಮಾಹಿತಿ ತಲುಪಿಸಿದ್ರು. ಸ್ವತಃ ಮೋದಿ ಈಗ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳಿಂದ ಸ್ಥಳದಲ್ಲಿ ನಿಂತು ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ವಿಮಾನ ಪತನದ ಭೀಕರ ದೃಶ್ಯ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ. ಪ್ರಧಾನಿ ಮೋದಿ ಸ್ಥಳ ವೀಕ್ಷಣೆಯ ದೃಶ್ಯ ಒಂದು ಕಡೆ ನೀವು ನೋಡ್ತಾ ಇದ್ದೀರಿ. ಇದಾದ ಮೇಲೆ ಅವರು ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಅದಕ್ಕೂ ಮುಂಚೆ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ, ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ. ಕಟ್ಟಡಗಳು ಕರಕಲಾಗಿವೆ. ದುರಂತದಲ್ಲಿ ಬದುಕುಳಿದ ಏಕೈಕ ವ್ಯಕ್ತಿ ರಮೇಶ್ರನ್ನ ಭೇಟಿಯಾಗಿದ್ದಾರೆ ಮೋದಿ. ಆಸ್ಪತ್ರೆಯ ವೈದ್ಯರಿಂದಲೂ ಕೂಡ ಅವರು ಮಾಹಿತಿ ಪಡೆದುಕೊಂಡಿದ್ದಾರೆ. ಆರೋಗ್ಯದ ಸ್ಥಿತಿ, ಘಟನೆಯ ವಿವರ ಪಡೆದುಕೊಂಡಿದ್ದಾರೆ. ಆಸ್ಪತ್ರೆಗೆ ಎಂಟರ್ ಆಗ್ತಾ ಇದ್ದಾಗೆ ವೈದ್ಯಾಧಿಕಾರಿಗಳು ಅವರ ಜೊತೆ ಮಾತಾಡಿಕೊಂಡು ಮಾಹಿತಿ ಕೊಡ್ತಾನೆ ಒಳಗಡೆ ಕರ್ಕೊಂಡು ಹೋಗಿದ್ದ ದೃಶ್ಯಗಳನ್ನ ನೀವು ನೋಡಿದ್ರಿ. ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇರೋ ಏಕೈಕ ವ್ಯಕ್ತಿ ವಿಮಾನದ ಪ್ರಯಾಣಿಕ ರಮೇಶ್ ವಿಶ್ವಾಸ್ ಕುಮಾರ್. ಲಂಡನ್ನಲ್ಲಿ 20 ವರ್ಷದಿಂದ ನೆಲೆಸಿರೋರು. ಸಹೋದರನ ಜೊತೆ ಇಂಡಿಯಾಗೆ ಬಂದಿರ್ತಾರೆ. ಇವರ ಕುಟುಂಬ ಲಂಡನ್ನಲ್ಲೇ ಇದೆ. ವಾಪಸ್ ಸಹೋದರನ ಜೊತೆ ಹೊರಟಿರ್ತಾರೆ. ಸಹೋದರ ಜೀವ ಉಳಿಯೋದಿಲ್ಲ. ಬಂದಿರೋ ಮಾಹಿತಿ ಪ್ರಕಾರ ಜೀವ ಇಲ್ಲ. ಎಲ್ಲಿದ್ದಾರೆ, ಅವರ ದೇಹ ಯಾವುದು ಅನ್ನೋದು ಕೂಡ ಪತ್ತೆಯಾಗಿಲ್ಲ. ಕ್ಷಣಾರ್ಧದಲ್ಲಿ ಎಲ್ಲ ನಡೆದು ಹೋಯಿತು. ನನಗೆ ಎಚ್ಚರ ಬಂದಾಗ ನನ್ನ ಮೇಲೆ ಹೆಣಗಳು ಬಿದ್ದಿದ್ವು. ಪಕ್ಕಕ್ಕೆ ಸರಿಸಿ ಎದ್ದಾಗ ವಿಮಾನದ ಪೀಸ್ಗಳು ಬಿದ್ದಿದ್ವು. ತಕ್ಷಣ ನನ್ನನ್ನ ಅಲ್ಲಿನ ಸಿಬ್ಬಂದಿ ಆಂಬ್ಯುಲೆನ್ಸ್ಗೆ ಕರೆದುಕೊಂಡು ಹೋದ್ರು. ಇಷ್ಟು ಮಾತ್ರ ನನಗೆ ಗೊತ್ತಿದೆ ಅಂತ ರಮೇಶ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಇದಾದ ಮೇಲೆ ಈಗ ಅಧಿಕಾರಿಗಳ ಜೊತೆ ಪ್ರಧಾನಿ ಮೋದಿ ಸಭೆ ಇರುತ್ತೆ. ಘಟನೆಯ ಪರಾಮರ್ಶೆಯ ಸಭೆ ನಡೆಸೋರಿದ್ದಾರೆ ಮೋದಿ. 4 ಕಾರಣಗಳನ್ನ ಮುಂದಿಟ್ಟು ಒಂದು ಕಡೆ ತನಿಖೆ ನಡೀತಾ ಇದೆ. ಅಧಿಕಾರಿಗಳಿಂದ, ವೈದ್ಯಾಧಿಕಾರಿಗಳಿಂದ ಎಲ್ಲ ಮಾಹಿತಿಯನ್ನ ಪಡೆದ ಮೇಲೆ ಈಗ ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಸಭೆ ಇರುತ್ತೆ. ಖುಷಿಯಾಗಿ ಲಂಡನ್ಗೆ ಹೊರಟಿದ್ದ ಪ್ರಯಾಣಿಕರ ಖುಷಿ
30 ಸೆಕೆಂಡಿಗಿಂತ ಹೆಚ್ಚು ಉಳಿಲಿಲ್ಲ. ಟೇಕ್ ಆಫ್ ಆದ 32ನೇ ಸೆಕೆಂಡಿನಲ್ಲಿ ಸಾವಿನ ಮನೆ ಸೇರಿದ್ದಾರೆ, ಹೊತ್ತಿ ಉರಿದಿದ್ದಾರೆ. ವಿಮಾನ ಛಿದ್ರ ಛಿದ್ರ ಆಗಿರೋದರ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಪೀಸ್ ಪೀಸ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.